ಎಲ್ಲರೂ ಒಂದು ಹಾಯ್ ಮಾಡ್ರಪ್ಪ ಬಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಯ್ ಮಾಡು ಮತ್ತು ಹಾಯ್. ಹೆಂಗ ಹಾಯ್ ಮಾಡೋದು? ಹಾಯ್ ಫ್ರೆಂಡ್ಸ್ ಅನ್ನು ಪಪ್ಪು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಟಾಟಾ ಮಾಡವ. ಈ ವಿಡಿಯೋದಲ್ಲಂತೂ ತುಂಬಾ ವಿಷಯ ಅಡಗಿದೆ ಅಂತ ಹೇಳ್ಬೋದು. ಸೊ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ, ಅದರ ರಿವ್ಯೂ ಕೂಡ ಮಾಡ್ತೀನಿ. ಹಾಗೆ ನನ್ನ ಮುಖ ಅಂತೂ ಫುಲ್ಲು ಈ ಟೊಮೊಟೊ ಹಣ್ಣು ಥರ ಊದ್ಬಿಟ್ಟೈತೆ. ಏನಕ್ಕೆ ಯಾಕಂಗಾಯ್ತು ಅಂತ ಫುಲ್ ಡೀಟೇಲ್ಸ್ನ ಹೇಳ್ತೀನಿ. ಒಂಚೂರು ನೆಗ್ಲೆಕ್ಟ್ ಮಾಡಿದ್ರೂ ಎಷ್ಟೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ನಿಜವಾಗ್ಲೂ ಅದನ್ನು ನೋಡೇ ತಿಳ್ಕೊಂಡೆ ನಾನು. ನನ್ನ ಮಕ್ಕಳು ಮನೇಲಿ ಅಂದರೆ ಇರೋವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ರೆಡಿ ಮಾಡಿದರು. ಒಂಥರ ಚೆನ್ನಾಗಿತ್ತಲ್ವ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಮಕ್ಕಳು ಮನೇಲಿದ್ದಾಗ ಏನಾದ್ರು ಒಂದು ಕ್ರಿಯೇಟಿವಿಟಿ ತೋರಿಸ್ತಿರ್ತಾರೆ. ಸೊ ಮನೇಲಿರೋ ಓಲ್ಡ್ ಐಟಮ್ಸ್ಗಳು, ಆಟ ಸಾಮಾನುಗಳು ಅದೆಲ್ಲ ಜೋಡಿಸ್ಬಿಟ್ಟು ಒಂಥರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದೆಲ್ಲ ನೀಟಾಗಿ ಚೆನ್ನಾಗಿ ಒಂಥರ ಶೋ ಇದ್ರ ಥರ ಕಾಣಿಸ್ತಿತ್ತು ಅದು. ಸೊ ನನ್ನ ಮುಖ ಅಂತೂ ಫುಲ್ಲು ಹೆಂಗೆ ಊದ್ಕೊಂಡಿದೆ ಅಂದರೆ ಲೈಫಲ್ಲಿ ಇನ್ನೊಂದು ಸಲ ನನ್ನ ಮುಖನೇ ನಾನು ಕನ್ನಡಿ ನೋಡ್ಕೊಬಾರ್ದು ಆ ಮಟ್ಟಕ್ಕೆ ಊದ್ಬಿಟ್ಟಿತ್ತು ಎರಡು ಕಡೆ. ನಿಜ ನಾನಂತಲೇ ಗೊತ್ತಾಗ್ತಿಲ್ಲ, ಆ ಥರ ನನ್ನ ಫೇಸು ಫುಲ್ಲು ಎಷ್ಟು ದಪ್ಪ ಊದ್ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಟ್ಟಿತ್ತು. ಏನಕ್ಕೆ ಅಂದರೆ ರೀಸನ್ ಇಷ್ಟು, ನಾನು ಅಂದರೆ ಚಿಕ್ಕ ವಯಸ್ಸಿಂದ ನಾನು ಯಾವುದೇ ರೀತಿ ಹುಳ್ಕಲ್ಲ ಆ ಥರ ಇರಲಿಲ್ಲ. ಬಟ್ ಈಗ ರೀಸೆಂಟಾಗಿ ಸ್ವಲ್ಪ ಪೇಯ್ನ್ ಅಂತ ಅನಿಸ್ತಿತ್ತು. ಬಟ್ ನೆಗ್ಲೆಕ್ಟ್ ಮಾಡ್ತಾನೆ ಇದ್ದೆ ನಾನು. ಸೊ ನೆಗ್ಲೆಕ್ಟ್ ಮಾಡಿಕೊಂಡು ಕೊನೆಗೆ ಅದು ಫುಲ್ಲು ಒಂದು ಬೇರ್ ಕಟ್ಟಾಗೋ ಮಟ್ಟಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಪೇಯ್ನ್ ಅಂದರೆ ಅಂತಿಂಥ ಪೇಯ್ನ್ ಅಲ್ಲ. ಜೊತೆಗೆ ನನ್ನ ಮಗ ಬೇರೆ ಬಂದು ರಪ್ಪ ಅಂತ ಅದ್ರ ಮೇಲೇ ಬಿದ್ದ. ಅಪ್ಪ ಕೇಳಬೇಕಾ, ಯಾಕಾದರೂ ಬದುಕಿದ್ದೀನಪ್ಪ ಅಂತ ಅನಿಸ್ಬಿಡ್ತು. ಅಷ್ಟು ನೋವು ಅಂದರೆ ನೋವು, ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು, ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಜಸ್ಟ್ ಒಂದು ನೈಟ್ ಅಷ್ಟೇ, ಯಾಕಂದರೆ ಮನೇಲಿ ಸ್ವೀಟ್ ಇತ್ತು. ನೈಟ್ ಬೂಂದಿ ಪಾಯಸ ತಿಂದ್ಬಿಟ್ಟು ಮಲಗಿದ್ದಷ್ಟೇ. ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ ಮುಖ ಎಲ್ಲ ಫುಲ್ ಊದ್ಕೊಂಡ್ಬಿಟ್ಟಿದೆ. ಫುಲ್ಲು ಪೇಯ್ನು, ಸಿಕ್ಕಾಪಟ್ಟೆ ಸ್ವೆಲ್ ಆಗಿಬಿಟ್ಟಿತ್ತಲ್ಲ ಅದೆಲ್ಲ. ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ, ಆ ಮಟ್ಟಕ್ಕೆ ಫುಲ್ಲು ದಪ್ಪ ಥರ ಆಗಿಬಿಟ್ಟಿತ್ತು. ಸೊ ಅಮ್ಮ ಸಜೆಸ್ಟ್ ಮಾಡಿದ್ರು. ಓಕೆ, ಫಸ್ಟ್ ಡೇ ನಾನು ಬಂದುಬಿಟ್ಟು KRಪೇಟೆಯಲ್ಲಿ ಒಂದು ಹಾಸ್ಪಿಟಲಿಗೆ ತೋರಿಸಿದ್ದೆ. ಅವರು ಟ್ಯಾಬ್ಲೆಟ್ ಕೊಟ್ಟರು. ಬಟ್ ಅದೇನು ಕೂಡ ಯೂಸ್ ಆಗಲಿಲ್ಲ. ಅಂದರೆ ಅವತ್ತಿನ ದಿನ ಅಷ್ಟೊಂದು ಪೇಯ್ನ್ ಏನಿರಲಿಲ್ಲ ನನಗೆ. ಸೊ ಹೋಗಿದ್ದೆ, ಅದು ಯೂಸ್ ಆಗಲಿಲ್ಲ. ನೆಕ್ಸ್ಟ್ ಡೇ ಅಂತೂ ಫುಲ್ಲು ಜಾಸ್ತಿನೇ ಊದ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಇನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಪ್ರೈವೇಟ್ ಹಾಸ್ಪಿಟಲ್ ಚೆನ್ನಾಗಿರೋದಕ್ಕೆ ತೋರಿಸೋಣ ಅಂದ್ಕೊಂಡು ಮೈಸೂರಲ್ಲಿ ತೋರಿಸಿದ್ದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಇನ್ನೂ ಚಿಕ್ಕ ವಯಸ್ಸಿರೋದ್ರಿಂದ ಹಲ್ಲೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಓಕೆ ಅಂದ್ಬಿಟ್ಟು ಹೋಗಿ ಸ್ಕ್ಯಾನೆಲ್ಲ ಮಾಡಿಸಿ, ಅವರು ಮೊದಲು ಹೇಳಿದ್ದು ಅಷ್ಟೇ, ನಾನು ಮೊದಲು ದಯವಿಟ್ಟು ನನಗೆ ಫಸ್ಟು ನನಗೆ ಪೇಯ್ನ್ ಕಡಿಮೆ ಆಗೋಕೆ ಕೊಡಿಸ್ತಾರಂತ. ತಕ್ಷಣ ಅವರು ಪೇಯ್ನ್ ಕಡಿಮೆ ಆಗಬೇಕು ಆ ಥರ ಒಂದು 2 ಟ್ಯಾಬ್ಲೆಟ್ನ ಕೊಟ್ಟರು. ಜಸ್ಟು ವಿತಿನ್ 10 ಮಿನಿಟ್ಸಲ್ಲೇ ಕಡಿಮೆ ಆಗೋಯ್ತು. ಅಷ್ಟು ಪೇಯ್ನ್ ಇದ್ದಿದ್ದು 3 to 4 ಡೇಸು ಜಸ್ಟ್ 20 ಮಿನಿಟ್ಸಲ್ಲೇ ಕಡಿಮೆ ಆಗೋಯ್ತು ನನಗೆ. ಆಮೇಲೆ ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಆಮೇಲೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ತೊಗೊಂಡು ಮನೆ ಕಡೆ ಬಂದು ಸ್ವಲ್ಪ ಪೇಯ್ನು ರಿಲೀಫ್ ಆಯ್ತಾ ಬಂತು. ಹಾಗೆ 2 ವಿಸಿಟು 3 ವಿಸಿಟ್ ಕೇಳಿದರು. ಮತ್ತೆ ಹೋಯ್ತಾನೆ ಇದೆ 3 ಡೇಸು 2 ಡೇಸ್ಗೆ ಹೋಗಿ ಅಲ್ಲೇ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು. ಸೊ ನಾನು ಕೆಲಸ ಮಾಡ್ತಿದ್ದೆ ಫಸ್ಟು ಮೈಸೂರಲ್ಲಿ. ಅವಾಗ ಆ ಟೆಂಪಲ್ ಹತ್ರನೇ ನಮ್ಮದು PG ಇದ್ದಿದ್ದು. ಸೊ ಅದೇ ದೇವಸ್ಥಾನ ನೆನಪಾಯಿತು, ಯಾಕಂದರೆ ಅಪೋಸಿಟೇ ಇರೋದು. ಸೊ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಬಂದೆ. ಈ ಕಡೆ ಇನ್ನು ಡಾಕ್ಟರ್ ಶಾಪ್ ಓಪನ್ ಆಗಿರಲಿಲ್ಲ. ಮತ್ತು ಇದು ಚಿಕ್ಕ ಗಾಯ ಥರ ಆಗಿದ್ದಷ್ಟೇ ನನ್ನ ಬೆರಡಲ್ಲಿ. ಯಪ್ಪ, ಇದರಲ್ಲಿ ನನಗೆ ಅದೇನು ಗ್ರಹಚಾರ ಒಕ್ಕರಿಸ್ಕೊಂಡಿತ್ತು ನಿಜ ಗೊತ್ತಿಲ್ಲ. ಆದರೆ ಫುಲ್ಲು ಒಂದು ಸಣ್ಣ ಗುಳ್ಳೆ ಥರ ಆಗಿದ್ದಷ್ಟೇ. ನಾನೆಲ್ಲ ಅಡುಗೆ ಮಾಡುವಾಗ ಸುಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಜಸ್ಟ್ ಇಗ್ನೋರ್ ಮಾಡಿಬಿಟ್ಟೆ. ಅದು ನೋಡ್ರೆ ಬರ್ತಾ ಒಂಥರ ರಣಗಾಯಿ ಥರ ಆಗೋಯ್ತು. ಅದು ಹೆಂಗಾಯ್ತು ಅಂದರೆ ಆ ಬೆರಳಿಗೆ ಜಸ್ಟ್ ಆ ಗಾಯ ಕಾಣಿಸಿರೋದು ಅಷ್ಟು ಅಗಲ ಅಷ್ಟೇ. ಬಟ್ ನಾನು ಅದಕ್ಕೆ ಖರ್ಚು ಮಾಡಿರೋ ದುಡ್ಡು 3,000 ದುಡ್ಡು ಖರ್ಚು ಮಾಡಿದ್ರು ಅದು ಪೇಯ್ನ್ ಕಡಿಮೆ ಆಗಿಲ್ಲ. ಆ ಥರ ಸಿಕ್ಕಾಬಟ್ಟೆ ಪೇಯ್ನ್ ಬಂದ್ಬಿಟ್ಟಿತ್ತು. ಆಮೇಲೆ ಹಲ್ಲೆಲ್ಲ ಇದು ಮಾಡಿಕೊಂಡು ಆ ಕೈದೆಲ್ಲ ಹುಷಾರು ಮಾಡ್ಕೊಳ್ಳೋಷ್ಟ್ರೊಳಗೆ ಆಲ್ರೆಡಿ ಒಂದು 20 to 15 ಡೇಸ್ ಆಗೇ ಹೋಯ್ತು. ಇದರಲ್ಲಂತೂ ನಾನು ಲಾಗ್ನ ಮಾಡೋಕ್ಕಾಗೇ ಇಲ್ಲ.
ಬಟ್ ಏನು ಗೊತ್ತಾ, ನೋಡೋಕೆ ಅಷ್ಟು ಚಿಕ್ಕದಾಗಿದೆ ಗಾಯ, ಬಟ್ ಪೇಯ್ನ್ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ಫುಲ್ಲು ಒಂದು ಬೆರಳು ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಹಂಗಾಗಿ ತುಂಬ ಕೇರ್ಫುಲ್ಲಿಂದ ತೋರಿಸ್ಕೊಂಡೆ. ಸೊ ಹಾಗೆ ಮೀಶೋದಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಈ ಡ್ರೆಸ್ನ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಓಪನ್ ಮಾಡ್ತೀನಿ ನೋಡಿ. ಎಲ್ಲರೂ ತೊಗೊಂಡಿದ್ದಾರೆ ಸುಮಾರು ಜನ. ಬಟ್ ಗೌನು ನಿಜ ಹೊರಗಡೆ ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಎಂಥ ಜಸ್ಟ್ ಲೋಕಲ್ ಬಟ್ಟೆಗಳಿಗೇನೆ ಅಷ್ಟೊಂದು ದುಡ್ಡನ್ನ ಹೇಳ್ತಾರೆ. ಬಟ್ ಈ ಪ್ರಾಡಕ್ಟ್ನಂತೂ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಡ್ರೆಸ್ ಬಂದುಬಿಟ್ಟು ಈ ಕಲರ್ ಇದೆ, ಒಂದು ಸ್ವಲ್ಪ ರಾಣಿ ಪಿಂಕ್ ಕಲರು ಮತ್ತು ಈ ಮರೂನ್ ಕಲರ್ ಮಿಕ್ಸು. ಮತ್ತು ಸ್ಲೀವ್ಸು ಅಷ್ಟೇ ಒಂಥರ ಸ್ಮೂತಾಗಿದೆ. ಈ ಬಟ್ಟೆ ಅಂತೂ ಕ್ವಾಲಿಟಿಲಿ ಮಾತಾಡೋಂಗಿಲ್ಲ ಯಾರೂ, ಅಷ್ಟು ಸಖತ್ತಾಗಿದೆ. ಲಾಂಗ್ ಗೌನ್ ಬರುತ್ತೆ ಇದು ಫುಲ್ಲು. ಅಂದರೆ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಫುಲ್ ಬರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಡ್ರೆಸ್ಸು. ತುಂಬ ಪರ್ಸ್ನಲಿ ಸಖತ್ ಇಷ್ಟ ಆಯಿತು ನನಗೆ. ಹಂಗಾಗಿ ಯಾರಾದರೂ ಬೈ ಮಾಡೋರಿದ್ರೆ ಖಂಡಿತ ಬೈ ಮಾಡಿ. ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಥವಾ ಅದ್ರದ್ದು ID ಏನಾದ್ರು ಮೆನ್ಷನ್ ಮಾಡಿರ್ತೀನಿ, ಅಥವಾ ಇದನ್ನೇ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಲ್ಲಿ ಹಾಕಿದ್ರೂ ಬರುತ್ತೆ. ತುಂಬ ಚೆನ್ನಾಗಿದೆ. 100ಕ್ಕೆ 100 ಕೊಡ್ತೀನಿ ನಾನು. ಯಾಕಂದರೆ ಇನ್ನೂ ನನ್ನ ಫೇಸ್ ಹಾಗೆ ಊದ್ಕೊಂಡಿತ್ತು. ಬಟ್ ಆವತ್ತಿನ ದಿನವೇ ಬಂದಿತ್ತಲ್ವ, ಹಂಗಾಗಿ ನನಗೆ ಆ ಥರ ತಡಿನಾರ್ದೆ ನಾನು ಹಾಕೊಂಡು ನೋಡಿಬಿಟ್ಟೆ ಅತ್ತಾಗಿ ಡ್ರೆಸ್ನ. ಸಖತ್ತಾಗಿ ಕಾಣಿಸ್ತಾಯಿತ್ತು ಮಾತ್ರ. ಅದಾದಮೇಲೆ ನಮ್ಮ ಊರಿಂದ ಮಾಮೂಲಿ ಇವಾಗ ಆಲ್ಮೋಸ್ಟ್ ನಾನು ವ್ಲಾಗ್ಸ್ ನೋಡ್ತಾ ಇದ್ರೆ ಆ ಪೂಜೆ ಗೀಜೆ ಅಂತ 48 ದಿನದ ಪೂಜೆಗಳು ಅವೆಲ್ಲ ಆಲ್ಮೋಸ್ಟ್ ನೀವು ನೋಡೇ ಇರ್ತೀರಾ. ಸೊ ಮಾರಮ್ಮನಿಗೆ ತಂಬಿಟ್ಟು ಆರತಿ ಲಾಸ್ಟ್ ಡೇ ಮಾಡಬೇಕಿತ್ತು. ಸೊ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಆಲ್ಮೋಸ್ಟ್ ಮೇಕಿಂಗ್ ಮಾಡ್ತಿದ್ದಾರೆ ಮನೆಯಲ್ಲಿ. ಸೊ ಇದು ಅದಕ್ಕಿಂತ ಬಿಫೋರ್ ಒಂದು 15 ಡೇಸ್ ಮುಂಚೆನೇ ಮಾಡಿದರು ಜೋಡಿ ತಂಬಿಟ್ಟು. ಅಂದರೆ ನಮ್ಮ ಊರಿಗೆಲ್ಲ ಒಬ್ಬರೇ, ಅಂದರೆ ನಾವು ಒಬ್ಬರೇ ಮಾಡಿದ್ದು, ಜೋಡಿ ತಂಬಿಟ್ಟು ಒಬ್ರಿಗೆ ಮಾಡಿದ್ದಷ್ಟೇ. ಆಮೇಲೆ ನೆಕ್ಸ್ಟು ಮಾರಿ ಹಬ್ಬನೂ ಕೂಡ ಆಯಿತು. ಅದನ್ನು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಮಾಡಿದ್ವಿ. ಈ ಸಲ ಅಂತೂ ಆಲ್ಮೋಸ್ಟು ಒಂದು 50 ಡೇಸು, ಅಂದರೆ 50 ದಿನ 60 ದಿನದಿಂದ ಬರೀ ಹಬ್ಬಗಳೇ, ಬರೀ ಫಂಕ್ಷನ್ಗಳೇ, ಬರೀ ಪೂಜೆಗಳೇ. ಒಂಥರ ಸಖತ್ತಾಗಿತ್ತಪ್ಪ ವೈಬ್ಸು ಮಾತ್ರ. ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಪೂಜೆ ಗೀಜೆ ಈ ಥರ ಎಲ್ಲ ಇದ್ದಾಗ. ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ನಿಮ್ಮ ಮನೆಗಳಲ್ಲಿ ಹೇಗೆ ಅನಿಸುತ್ತೆ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮ್ಮಮ್ಮ ಬಾಯ್ಲಿ ಫೋಟೋ ತೆಗಿ ಅಂತಲೇ ಇದ್ದರು. ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು ಇಟ್ಕೊಳ್ಳಮ್ಮ ಫೋಟೋನ ಅಂತ ಅಂದೆ. ಬಟ್ ನನ್ನ ಬರೋಕ್ಕೆ ಹೇಳಿದರು. ಸೊ ಮೊದಲನೇ ದಿನ ತಂಬಿಟ್ಟು ಆರತಿ ತೊಗೊಂಡೋದಾಗ ನಾನು ಹೋಗಿರಲಿಲ್ಲ. ಸೊ ಅಪ್ಪ ಅಮ್ಮ ಮತ್ತು ಓರ್ಗಿತಿ ಎಲ್ಲರೂ ಕೂಡ ಹೋಗಿದ್ದರು. ನಾನು ಹೋಗೋಕ್ಕಾಗಲಿಲ್ಲ. ಅವತ್ತು ಯಾಕೋ ನನಗೆ ಮೂಡೇ ಸರಿ ಇರಲಿಲ್ಲ, ಹಂಗಾಗಿ ನಾನು ಹೋಗಲೇ ಇಲ್ಲ. ಬಟ್ ಜೋಡಿ ತಂಬಿಟ್ಟು ಸಖತ್ತಾಗಿ ಕಾಣಿಸ್ತಿದ್ದಲ್ವಾ? ಯಾರೆಲ್ಲ ನಿಮ್ಮೂರ ಕಡೆ ತಂಬಿಟ್ಟನ್ನ ಮಾಡ್ತೀರಾ ಎಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಮ್ಮ ಮತ್ತು ಅಪ್ಪ ಎಲ್ಲರೂ ಕೂಡ ಹೋಗಿದ್ರಲ್ವಾ, ಅವರು ಫೋಟೋಸ್ ತೆಗಿ ಅಂತ ಹೇಳಿದ್ರು. ಸೊ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ವೈಟ್ ಆ್ಯಂಡ್ ವೈಟ್ ಪಂಚೆ ಹಾಕೊಂಡು ನಮ್ಮ ಅಪ್ಪನೂ ರೆಡಿ ಆದರು. ಆಲ್ಮೋಸ್ಟ್ ಎಲ್ಲರೂ ವ್ಲಾಗಲ್ಲಿ ನೋಡ್ತಾನೆ ಇರ್ತೀರ ನಮ್ಮ ಮನೆ ಜನಗಳನ್ನೆಲ್ಲ. ಒಂಥರ ಡಿಫ್ರೆಂಟಾಗಿ ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು. ಬಟ್ ನನಗೆ ಹೋಗೋಕ್ಕಾಗಿಲ್ಲ ಅಂತ ಆಲ್ಮೋಸ್ಟ್ ಹೇಳ್ದೆ ಅಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಅವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಸೊ ಇನ್ನೊಂದು ದಿನ ಮಾರಿ ಹಬ್ಬದ್ದು ಅಂದರೆ ವ್ಲಾಗ್ ಬರುತ್ತೆ, ಅದು ಕೂಡ ನಾವೇ ಹೊತ್ಕೊಂಡು ಹೋಗಿದ್ದಲ್ಲ, ಅದನ್ನು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅದ್ರದ್ದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದರೊಳಗೆ ಮೇ ಬಿ ಅಪ್ಲೋಡ್ ಮಾಡ್ಬೋದು, ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ purple.com ಇಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದೆ, ಮೇಕಪ್ ಪ್ರಾಡಕ್ಟ್ಸು. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಇವಾಗ. ಪ್ರಮೋಷನಲ್ಲಿ ಬತ್ತು ಅಂದರೆ ಅವೇ ಬರೋದು. ಫೇಸಸ್ ಕೆನಡಾ ಅವ್ರದ್ದು ಅಂದರೆ ಮೇಕಪ್ ಫಿಕ್ಸರು. ಸೊ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೇಕಪ್ಪು, ಬೇಗ ಹೋಗಲ್ಲ. ಈ ಸ್ವೆಟ್ಟೆಲ್ಲ ಹಾಕ್ತಾರಲ್ಲ ನೋಡಿ, ಮೇಕಪ್ ಮಾಡ್ಕೊಂಡ್ರೆ ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಬೇಗ ಸ್ವೆಟ್ ಆಗಿಬಿಡ್ತಾರೆ, ಎಲ್ಲ ಪ್ಯಾಚಿ ಆಗೋದು ಮತ್ತು ಬೆವರೋದು, ಇಂಥ ಪ್ರಾಬ್ಲಮ್ಸ್ ಇರೋರು ಇದನ್ನು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊತೀನಿ. ನಾನು ಆಲ್ಮೋಸ್ಟ್ ಲೋಟಸ್ ಫ್ಯಾನು. ನನಗೆ ಬ್ಲೆಂಡ್ ಆಗುತ್ತೆ ಬೇಗ ಚೆನ್ನಾಗಿ, ಅಥವಾ ಬ್ಲೆಂಡರಿಂದ ಅಥವಾ ಇದರಿಂದ ಬ್ರಷಿಂದ ಅವಶ್ಯಕತೆ ಇರಲ್ಲ, ಜಸ್ಟ್ ಬೆರಳಲ್ಲೇ ಹಾಕೊಬೋದು. ಇನ್ನೊಂದೇನಪ್ಪ ಅಂದರೆ ಸನ್ಸ್ಕ್ರೀನು ಇದೆ, ಮಾಯ್ಶ್ಚರೈಸರು ಇದೆ, 3 ಇದರಲ್ಲೇ ಇರಬೇಕಾದ್ರೆ ನಾವ್ಯಾಕೆ ಟೆನ್ಷನ್ ತೊಗೊಬೇಕು ಅಂದ್ಬಿಟ್ಟು ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಸಜೆಷನ್. ನಾನು ಅದಕ್ಕೋಸ್ಕರ ಒಂಥರ ಫೌಂಡೇಶನ್ ಥರನೂ ಲುಕ್ ಕೊಡುತ್ತೆ, ಪ್ಲಸ್ ಸನ್ಸ್ಕ್ರೀನ್ ಕೂಡ ಇರುತ್ತೆ, ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡೋ ಅಂಥದ್ದು. ನನ್ನ ಮಗ ಅಂತೂ ಏನೇ ನಾನು ಮಾಡ್ತಾಯಿದ್ರು ಅದಕ್ಕೆ ಬಂದು ಅವನು ಕಡ್ಡಿ ಅಳ್ಳಾಡಿಸ್ಬೇಕು. ಸೊ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕಿತ್ತು ಹರಡ್ತಾವನೆ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ನೋಡಿ ಏನು ಮಾಡ್ಕೊಂಡ್ಬಂದಿದ್ದಾಳೆ. ಬೆಳ್ಳಿ, ಏನಿದು ಬೆಳ್ಳಿ? ಯಾರಿಂಗೆ ಮಾಡಿದ್ದು? ಮ್ಯಾಮೇ ಮಾಡಿದ್ರಾ? ಸ್ಕೂಲಲ್ಲಿ ಹೋಲಿ ಆಡ್ಸಿದ್ರಾ? ಎಲ್ಲ ಮುಖ ಎಲ್ಲ ಹೋಲಿ ಬಣ್ಣ ಹಾಕ್ಕೊಂಡು ಬಂದಿದ್ದಾಳೆ.
ಬೆಳ್ಳಿಮಾ ಕೈಯೆಲ್ಲ ಬೆಳ್ಳಿ. ನಾವಂತೂ ಹೋಲಿ ಆಚರಿಸಿಲ್ಲ, ನೀನಂತೂ ಸ್ಕೂಲಲ್ಲಿ ಹೋಲಿ ಆಚರಿಸ್ದಾ? ಕ್ಲಾಸ್ ಟೀಚರ್ಸ್ ಎಲ್ಲ ಆಚರಿಸಿದ್ರಾ? ಎಲ್ಲ ಫ್ರೆಂಡ್ಸಿಗೂ ಬಣ್ಣ ಹಾಕಿದ್ದಾರಾ? ಎಲ್ರಿಗೂ ಹಾಯ್ ಮಾಡಿಬಿಡು. ಹ್ಯಾಪಿ ಹೋಲಿ. 48 ದಿನ ಕಂಪ್ಲೀಟ್ ಆದಮೇಲೆ ಇದು ಲಾಸ್ಟ್ ಹಬ್ಬ ಅಂದ್ಬಿಟ್ಟು ಮಾರಮ್ಮನ ಹಬ್ಬ. ಯಾಕಂದರೆ ಅಷ್ಟು ವರ್ಷದಿಂದ ನಮ್ಮೂರಲ್ಲಿ ಮಾರಮ್ಮನ ಹಬ್ಬನೇ ಮಾಡಿರಲಿಲ್ಲ, ಮಾರಿ ಹಬ್ಬನ. ಅಂದರೆ ದೇವ್ರು ಭಿನ್ನಾಗ್ಬಿಟ್ಟಿತ್ತು. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ದೇವಸ್ಥಾನ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಿರಲಿಲ್ಲ. ಬಟ್ ಇನ್ಮೇಲೆ ಪ್ರತಿ ವರ್ಷ ನಮ್ಮೂರಲ್ಲಿ ಕೂಡ ಮಾರಿ ಹಬ್ಬ ಆಗುತ್ತೆ. ಎಲ್ಲರ ಊರಲ್ಲೂ ನಾವು ಅನ್ಕೋತಾ ಇದ್ವಿ ಮಾರಿ ಹಬ್ಬ ಮಾಡ್ತಾರೆ, ನಮ್ಮೂರಲ್ಲಿ ಮಾಡೋದೇ ಇಲ್ಲ ಅಂತ. ಬಟ್ ಚೆನ್ನಾಗಿರುತ್ತೆ, ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ಭಾವ ಬೇರೆ ಬೈಕೋತಾ ಇದ್ರು, ಅದೇನಾರಿ ಫೋಟೋ ಶೂಟ್ ಮಾಡ್ಕೊಂಡು ನಿಂತಿದ್ದೀರಿ ಇಬ್ಬರು, ಬೇಗ ಬರ್ತಿರೋ ಇಲ್ವೋ ಅಂತ ರೇಗ್ತಾಯಿದ್ರು. ಹಾಗಾಗಿ ನಾವು ಕೂಡ ಬೇಗ ಬಂದು ನಮ್ಮ ಅಲ್ಲೇ ಮೈದನ ಮನೆ ಹತ್ರನೇ ಇಳ್ಕೊಂಡ್ವಿ. ಅಲ್ಲಿಂದನೇ ಹೋಗೋದು ಎಲ್ಲರೂ, ಟಮಟೆ ಅದೆಲ್ಲ ಇಟ್ಕೊಂಡು. ಹಂಗಾಗಿ ಅವರು ಕೂಡ ತಂಬಿಟ್ಟು ಮಾಡಿ ಇಟ್ಟಿದ್ರು. ನಾವಂದರೆ ಮನೇಲಿ ಎಲ್ಲರನ್ನೂ, ಅಂದರೆ ನಮ್ಮ ಹಸ್ಬೆಂಡ್ ಒಬ್ರು ಬಿಟ್ಟು ಇನ್ನೆಲ್ಲರೂ ಕೂಡ ಹೋಗಿದ್ವಿ. ಸೊ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟು 7 ಇಯರ್ಸ್ ಆಯಿತು ಮದುವೆ ಆಗಿ, ಅಲ್ಲಿವರೆಗೂ ಒಂದು ದಿನವೂ ಮಾರಿ ಹಬ್ಬ ಮಾಡಿರಲಿಲ್ಲ ಅಂತ ಆಗಲೇ ಹೇಳಿದೆ. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ತಂಬಿಟ್ಟು ಮಾಡ್ತಿದ್ವಿ, ಒಂದು ಸಲ ಏನೋ ಹಬ್ಬ ಬೇರೆ ಥರ ಹಬ್ಬ ಮಾಡಿದರೆ ಅದಕ್ಕೆ ಒಂದು ಸಲ ಮಾತ್ರ ತಂಬಿಟ್ಟು ಆರತಿ ಮಾಡಿದ್ದೆ, ಅದಷ್ಟೇ ನೆನಪು. ಮಾರಿ ಹಬ್ಬ ಮಾರಿ ಹಬ್ಬ ಅಂತ ಹೇಳ್ಬೋದು. ಅದೊಂಥರ ಖುಷಿ ವಿಷಯ ಅಂತ ಹೇಳ್ಬೋದು. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಅನ್ನೋಂಥದ್ದು ಯಾವಾಗಲೂ ಕೂಡ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಆಸೆ ಪಡ್ತೀವಿ. ಲಾಸ್ಟಲ್ಲಿ ಹಂಗೆ ಫೋಟೋಸು ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು ಮತ್ತು ದೇವಸ್ಥಾನದ ಹತ್ರ ಲೈನ್ ಬೈ ಲೈನ್ ಕೂರಿಸಿರ್ತಾರೆ. ಯಾಕಂದರೆ ಒಂದೇ ಸಲ, ಈಗ ನಮ್ಮ ಊರುಗಳಲ್ಲೆಲ್ಲ ಮಾರಿ ಹಬ್ಬ ಅಂದರೆ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು ಬಂದುಬಿಡ್ತೀವಿ. ಅಲ್ಲಿ ಅಂದರೆ ತಂಬಿಟ್ಟಿಗೆ ಮುಡಿಸಿರೋ ಹೂವುಗಳು ವೀಳ್ಯದೆಲೆ ಕಿತ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ನಮ್ಮ ಪಾಡು ನಾವು ತೊಗೊಂಡು ಬಂದುಬಿಡ್ತೀವಿ. ಬಟ್ ಇಲ್ಲಿ ಅಂದರೆ ತುಂಬ ಜನ ಇರುತ್ತೆ, ಕ್ರೌಡ್ ಜಾಸ್ತಿ ಇರೋದ್ರಿಂದ ಫುಲ್ ಒಂದು 3ರಿಂದ 4 ಲೈನ್ ಎಲ್ಲ ಮಾಡಿಸ್ಬಿಟ್ಟು ಒಂದು ಕಡೆಯಿಂದ ಹಣ್ಕಾಯಿ ಎಲ್ಲ ಚಚ್ಕೊಂಡು, ಮತ್ತು ಆಮೇಲೆ ಪೂಜೆದು ಹೂವೆಲ್ಲ ಇಸ್ಕೊಳ್ಳೋದು, ಹಣ್ಗಳೆಲ್ಲ ಈಸ್ಕೊಳ್ಳೋದು, ಕಾಯಿ ಇಸ್ಕೊಳ್ಳೋದು, ಹಂಗೆ ಒಂದೊಂದಾಗಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಜನಕ್ಕೆಲ್ಲ. ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ, ಒಂದೇ ಸಲ ಎಲ್ಲ ಮುಗಿಬೀಳ್ತಾರೆ. ಆಮೇಲೆ ದೀಪ ಬೇರೆ ಹಚ್ಚಿರ್ತಾರಲ್ಲ, ಹಾಗಾಗಿ ತಲೆ ಕೂದಲುಗಳೆಲ್ಲ ಸುಟ್ಕೊಂಡ್ಬಿಡೋದು ಜಾಸ್ತಿ. ಹಾಗೆ ದೇವರು ಕೂಡ ಬಂದಿತ್ತು. ಸೊ ಆಚರಣೆಗಳು, ಆಡಂಬರಗಳು ಇದ್ದೇ ಇರ್ತವೆ ಪ್ರತಿಯೊಂದು ಊರಲ್ಲೂ ಕೂಡ. ಸೊ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಮುಗಿಯೋಷ್ಟ್ರೊಳಗಡೆ ನೈಟ್ ಆಗೋಗಿತ್ತು. ಅಲ್ಲೇ 8 ಗಂಟೆ 8:30 ಕಂಪ್ಲೀಟಾಗಿ ಮುಗಿದಾಗ ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಾವು ತಂಬಿಟ್ಟು ಆರತಿನ ದೇವ್ರ ಹತ್ರ ತೋರಿಸ್ಬಿಟ್ಟು ನಮ್ಮ ಮನೆ ಕಡೆ ಹೊರಟ್ವಿ. ಅವತ್ತಿನ ದಿನ ಅಂತೂ ಅಡುಗೆನೂ ಕೂಡ ಮಾಡಿರಲಿಲ್ಲ, ಯಾಕಂದರೆ ಒಂದು 5 ಗಂಟೆಗೆಲ್ಲ ಮನೆ ಬಿಟ್ಟಿದ್ದೋ ನಾವು. ಹಾಗಾಗಿ ಅಷ್ಟು ಬೇಗ ಏನು ಮಾಡಿಟ್ಟಿರಲಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ 8:30 ಆಗಿತ್ತು. ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಎಲ್ಲರೂ ಕೂಡ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರಾದರೂ ಏನಾದ್ರು ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ